ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಕೆಲವರದ್ದು ಮಾತು ಕಡಿಮೆ, ಕೆಲಸ ಜಾಸ್ತಿ. ಇನ್ನು ಕೆಲವರದ್ದು ಮಾತು ಜಾಸ್ತಿ, ಕೆಲಸ ಕಡಿಮೆ ಇರುತ್ತೆ. ಮೋದಿಜಿ ಇಲ್ಲಿ ಟೈಪ್ 1, ಮಾತು ಕಡಿಮೆ, ಕೆಲಸ ಜಾಸ್ತಿ. ಮೋದಿಯವರ ಸರ್ಕಾರ ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಅಂದರೆ ಅದು ಯಾರಿಗೂ ಕೂಡ ಗೊತ್ತಾಗ್ತಾನೇ ಇಲ್ಲ. ಶತ್ರು ರಾಷ್ಟ್ರಗಳಿಗೆ ಒಂದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ. ಇವತ್ತು ಒಂದು ಸೀಕ್ರೆಟ್ ವಿಷಯವನ್ನು ಹೇಳ್ತೀನಿ, ಬಟ್ ಈಗ ಅಷ್ಟೊಂದು ಸೀಕ್ರೆಟ್ ಆಗಿ ಏನೂ ಉಳಿದಿಲ್ಲ. ಸ್ವತಃ ಸರ್ಕಾರ ಅದರ ಬಗ್ಗೆ ನಿಧಾನಕ್ಕೆ ಹೇಳೋದಕ್ಕೆ ಶುರು ಮಾಡಿಕೊಂಡಿದೆ. ಈ ವಿಷಯ ಭಾರತದ ಬಹಳ ದೊಡ್ಡ ಸ್ಟ್ರೆಂಗ್ತ್ ವಾಟರ್ ವೇಸ್ಗಳ ಬಗ್ಗೆ, ರಿವರ್ ನೆಟ್ವರ್ಕ್. ಭಾರತದ ಒಂದೊಂದು ರಾಜ್ಯದಲ್ಲಿ ಒಂದೊಂದು ದೊಡ್ಡ ನದಿಗಳು ಹರಿಯುತ್ತವೆ, ಹಾಗೆ ಸಮುದ್ರವನ್ನು ಸೇರಿಕೊಳ್ಳುತ್ತವೆ. ಆದರೆ ಈಗ ಪ್ರಶ್ನೆ ಏನೆಂದರೆ, ಇದರಲ್ಲಿ ನಾವು ನದಿಯ ನೀರನ್ನು ಎಷ್ಟು ಬಳಸಿಕೊಳ್ತಾ ಇದ್ದೀವಿ ಅನ್ನೋದು, ಇದರ ಲಾಭ ನಮಗೆ ಎಷ್ಟು ಆಗ್ತಾ ಇದೆ ಅನ್ನೋದು. ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಆಫ್ ಕಾರ್ಗೋಸ್ ಅಂದರೆ ನದಿಗಳ ಮೇಲೆ ಟೂರಿಸಂಗೆ ಅಂತ ಎಷ್ಟು ಬಳಸಿಕೊಳ್ತಾ ಇದ್ದೀವಿ ಅಂತ ನೋಡಿ. ನೆದರ್ಲ್ಯಾಂಡ್ ಹಾಗೂ ಇಟಲಿಯಂತಹ ದೇಶಗಳು ನದಿಗಳ ಮೂಲಕ ಟ್ರಾವೆಲ್ ಮಾಡುತ್ತವೆ. ಭಾರತದಲ್ಲಿ ಇಷ್ಟೊಂದು ನದಿಗಳು ಇವೆ, ಅದು ಕೂಡ ಅದ್ಭುತವಾದ ಧಾರ್ಮಿಕ ಸ್ಥಳಗಳಲ್ಲಿ ಹರಿತಾ ಇವೆ. ಬಿಸ್ನೆಸ್ ಹಬ್ ಸಿಟಿಗಳಲ್ಲಿ ನದಿಗಳಿವೆ, ಆದರೂ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ತಾ ಇಲ್ಲ. ಈಗ ಮೋದಿಜಿ ಏನು ಮಾಡ್ತಾ ಇದ್ದಾರೆ ಅಂದರೆ, 2014ರ ತನಕ ನಮ್ಮಲ್ಲಿ ಕೇವಲ 3 ವಾಟರ್ ವೇಸ್ ಆಕ್ಟಿವ್ ಇದ್ವು. ಇದರ ಅರ್ಥ ನಾವು ನೀರಿನ ಮೂಲಕ ಯಾವುದಾದ್ರೂ ಬಿಸ್ನೆಸ್ ಆಕ್ಟಿವಿಟಿ ಮಾಡ್ತಾ ಇದ್ದಿದ್ವಿ ಅಂತ. ಅಲ್ಲಿ ಕಾರ್ಗೋ ಶಿಪ್ಮೆಂಟ್ ಆಗ್ತಾ ಇತ್ತು. ಮೋದಿ ಸರ್ಕಾರ 10 ವರ್ಷಗಳಲ್ಲಿ ಆ 3 ವಾಟರ್ ವೇಸ್ಗಳನ್ನು 29ಕ್ಕೆ ಹೆಚ್ಚು ಮಾಡಿದ್ದಾರೆ. ಇನ್ನು 111 ವಾಟರ್ ವೇಸ್ ಟಾರ್ಗೆಟ್ಗಳನ್ನು ಇಟ್ಟುಕೊಂಡಿದೆ. ಅದರ ಟೋಟಲ್ ಉದ್ದ 20,000 ಕಿಲೋಮೀಟರ್ ಆಗಿದೆ. ಅಷ್ಟಕ್ಕೂ ಇದರ ಮೇಲೆ ಅಷ್ಟೊಂದು ಫೋಕಸ್ ಯಾಕಾಗಿ ಮಾಡಬೇಕು? ವಾಟರ್ ವೇಸ್ನಿಂದ ಏನಿದೆ ಲಾಭ? ನಮ್ಮ ಹತ್ರ ಅತಿ ಉದ್ದವಾದ ರೈಲ್ವೆ ನೆಟ್ವರ್ಕ್ ಇದೆ, ರಸ್ತೆ ಮಾರ್ಗ ಕೂಡ ಇದೆ. ಅದರ ಮಧ್ಯೆ ಇದ್ಯಾಕೆ ಬೇಕು? ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿ ಹೇಳ್ತೀನಿ. ವಾಟರ್ ವೇ ಇದು ಕೇವಲ ಶೋಗಾಗಿ ಅಲ್ಲ, ಇದು ಕಾಸ್ಟ್ ಎಫೆಕ್ಟಿವ್ ಅಷ್ಟೇ ಅಲ್ಲ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೀಡಿಯಮ್ ಆಗಿದೆ. ಈ ವೇಸ್ನಲ್ಲಿ ಫ್ಯೂಯಲ್ ಖರ್ಚು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ರೋಡ್ನಲ್ಲಿ 1 ಕಿಲೋಮೀಟರ್ ದೂರಕ್ಕೆ 1 ಲೀಟರ್ ಪೆಟ್ರೋಲ್ ಬೇಕಾದರೆ ಇದರಲ್ಲಿ 1/4 ಲೀಟರ್ ಸಾಕಾಗಿ ಬಿಡುತ್ತೆ. ಈಗ ನೋಡಿ, ಒಂದು ವಸ್ತುವನ್ನು ರಸ್ತೆ ಮಾರ್ಗವಾಗಿ ಸಾಗಿಸೋದಕ್ಕೆ 4 ರೂಪಾಯಿ ಚಾರ್ಜ್ ಆದರೆ ಅದೇ ವಾಟರ್ ವೇನಲ್ಲಿ 1 ರೂಪಾಯಿ ಆಗುತ್ತೆ. ಅಂದರೆ ಇದರಿಂದ ವಸ್ತುಗಳ ಬೆಲೆಗಳು ಕೂಡ ಇಳಿಕೆ ಆಗುತ್ತೆ. ಇನ್ನು ಇದರ ಇಂಪ್ಯಾಕ್ಟ್ ಎಲ್ಲೆಲ್ಲಿ ಆಗುತ್ತೆ ಅಂತ ನೋಡೋಣ. ಹೈವೇಗಳಲ್ಲಿ ಗೂಡ್ಸ್ ವೆಹಿಕಲ್ಗಳಿರುತ್ತೆ, ದೊಡ್ಡ ದೊಡ್ಡ ಲಾರಿಗಳು, ಇದರ ಸಂಖ್ಯೆ ಎಲ್ಲ ಕಡಿಮೆ ಆಗುತ್ತೆ. ಪ್ಯಾಸೆಂಜರ್ ವಾಹನಗಳಿಗೆ ಇದರಿಂದ ಟ್ರಾಫಿಕ್ ಕಿರಿಕಿರಿನೂ ಆಗೋದಿಲ್ಲ. ಮೊದಲೇ ಹೇಳಿದಂಗೆ ಕಡಿಮೆ ಫ್ಯೂಯಲ್ ಸಾಕಾಗತ್ತೆ ಇದರಲ್ಲಿ, ಅಂದರೆ ಪೊಲ್ಯೂಷನ್ ಸಹ ಕಡಿಮೆ ಆಗಲಿದೆ. ಇದೆಲ್ಲ ನೋಡಿದರೆ ಇದೊಂದು ಅದ್ಭುತ ಗೆಲುವು ಅಂತ ಹೇಳಬಹುದು. ಭಾರತದ ಅಭಿವೃದ್ಧಿಯಲ್ಲಿ ಇದು ಕೂಡ ಒಂದು ಭಾಗ ಆಗಿದೆ. ಇನ್ನು ಕೆಲವು ಅತಿ ಬುದ್ಧಿವಂತರು ಈಗ ಕೇಳ್ತಾರೆ, ಇದನ್ನು ಮೊದಲೇ ಯಾಕೆ ಮಾಡಲಿಲ್ಲ ಮೋದಿಜಿ ಅಂತ. ಈಗ ಇದರ ಬಗ್ಗೆ ಯೋಚಿಸ್ತಿದ್ದಾರೆ ಅಂತಲೂ ಕೇಳಬಹುದು. ಇದು ಕೂಡ ಇಂಟ್ರೆಸ್ಟಿಂಗ್ ವಿಷಯನೇ. ನ್ಯಾಷನಲ್ ಹೈವೇ ಇದು ಇಂಟರ್ಸ್ಟೇಟ್ ಕನೆಕ್ಟ್, ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಬರುತ್ತೆ. ಅದಕ್ಕೆ ಹೈವೇ ಅಂದ ಕೂಡಲೇ ನಾವು ನಿತಿನ್ ಗಡ್ಕರಿ ಅವರ ಬಗ್ಗೆ ಮಾತಾಡ್ತೀವಿ. ಆದರೆ ಈ ನೀರಿನ ವಿಷಯ ಅಂತ ಬಂದರೆ ಇದು ಸ್ಟೇಟ್ನ ಪ್ರಾಜೆಕ್ಟ್, ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಕಾರ್ಗೋ ಮೂವ್ಮೆಂಟ್. ನ್ಯಾಷನಲ್ ವಾಟರ್ ವೇಸ್ ಅಂತ ಇದನ್ನು ಮುಂಚೆಯೂ ಯೋಚನೆ ಮಾಡಿದರು, ಆದರೆ ಆಗ ಕಾರ್ಯಗತಕ್ಕೆ ಬಂದಿರಲಿಲ್ಲ. ಈಗ ಮೋದಿಜಿ ಅದನ್ನು ತಂದಿದ್ದಾರೆ. ಈ 10 ವರ್ಷಗಳಲ್ಲಿ ಕಾರ್ಗೋ ಮೂವ್ಮೆಂಟ್ ಭಾರತದ ನದಿಗಳ ಮೂಲಕ 9-10 ಪಟ್ಟು ಹೆಚ್ಚಾಗಿದೆ. 2014ರ ತನಕ ಕೇವಲ 3 ವಾಟರ್ ವೇಸ್ ಇತ್ತು, ಈಗ ಇದು 29ಕ್ಕೆ ಏರಿಸಲಾಗಿದೆ. ಈಗ ಭಾರತದ ಮುಂದಿನ ಟಾರ್ಗೆಟ್ 111 ವಾಟರ್ ವೇಸ್. ಅದನ್ನು ಕೂಡ ಖಂಡಿತ ಮಾಡ್ತಾರೆ. ಗಂಗಾ, ಬ್ರಹ್ಮಪುತ್ರ, ಗೋದಾವರಿಯಂತಹ ಪ್ರಮುಖ ನದಿಗಳನ್ನು ಸೇರಿಸಿಕೊಂಡು ಈ ಕೆಲಸ ಆಗ್ತಾ ಇದೆ. ಇದರ ಒಂದು ದೊಡ್ಡ ಎಕ್ಸಾಂಪಲ್ ಏನಂದ್ರೆ, ಸರ್ಕಾರ ಮಾಡ್ತಿರೋ ಗಂಗಾ ಸ್ಟ್ರೆಚ್. ಇದು ವಾರಣಾಸಿಯಿಂದ ಆದಿಯ ತನಕ 1390 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಈ ಪೂರ್ತಿ ಪ್ರಾಜೆಕ್ಟ್ಗೆ ಜಲಮಾರ್ಗ ವಿಕಾಸ್ ಅನ್ನೋ ಹೆಸರು ಕೂಡ ಇಡಲಾಗಿದೆ. 1390 ಕಿಲೋಮೀಟರ್ ವೇ ಈಗಾಗಲೇ 70% ಆಗಿದೆ. ಈ ರೂಟ್ನಲ್ಲಿ ಆಲ್ರೆಡಿ ಕಾರ್ಗೋಸ್ ಮೂವ್ಮೆಂಟ್ ಕೂಡ ಶುರುವಾಗಿದೆ. ಇಲ್ಲಿ 35,000 ಕೋಟಿಯ ಪ್ರಾಜೆಕ್ಟ್ ಇದಾಗಿದೆ.
ಇದರಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ ಶಿಪ್ ರಿಪೇರಿಂಗ್ ಹೌಸ್ ಕೂಡ ಇರುತ್ತೆ. ಕಮ್ಯುನಿಟಿ ಜೆಟೀಸ್, ಡಿಜಿಟಲ್ ಮ್ಯಾಪಿಂಗ್ ಮತ್ತು ಎಲೆಕ್ಟ್ರಿಕಲ್ ರೊಪ್ಯಾಕ್ ಟರ್ಮಿನಲ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಕೇಂದ್ರ ಸರ್ಕಾರದ ಈ ಪ್ರಾಜೆಕ್ಟ್ಗೆ ಎಲ್ಲ ರಾಜ್ಯಗಳು ಕೂಡ ಸಹಕರಿಸ್ತಾ ಇವೆ. ಇದು ಭಾರತದ ವಿಕಾಸಕ್ಕೆ ಮತ್ತೊಂದು ಮೆಟ್ಟಿಲು ಆಗಲಿದೆ. 2030 ಒಳಗೆ 15% ಕಾರ್ಗೋ ಮೂವ್ಮೆಂಟ್ಸ್ನಲ್ಲಿ ನದಿ ಮಾರ್ಗದಿಂದ ಕಳಿಸೋ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.